ಶಿಷ್ಯ ಶಿಷ್ಯ ಹೊಡಗಣ್ಣ ಕೋಳಿ ನುಗ್ಗಿತ್ತ ಹೊಡಗಣ್ಣ ಕೋಳಿ ನುಗ್ಗಿತ್ತ ಹೊಡಗಣ್ಣ ಕೋಳಿ ನುಗ್ಗಿತ್ತ ಹೊಡಗಣ್ಣ ಕೋಳಿ ನುಗ್ಗಿತ್ತ ಆಡು ಆನೆಯನ್ನು ಗಾಡಿ ಸುತ್ತವಾಡು ಆಡು ಆನೆಯನ್ನು ಗಾಡಿ ಸುತ್ತವಾಡು ಆಡಲನ್ನು ಬಾದಲಗಳ ಮಕ್ಕಳ ನುಗ್ಗಿತ್ತ ಹೊಡಗಣ್ಣ ಕೋಳಿ ನುಗ್ಗಿತ್ತ ಇವತ್ತು ನನ್ನ ಗಂಡನ ಕಡೆಯಿಂದ ಎಲ್ಲ ಆಸ್ತಿಯನ್ನು ಭರಿಸಿಕೊಂಡು ಇವತ್ತು ಅವನನ್ನು ಮನೆಯಿಂದ ಹೇಗಾದ್ರೂ ಮಾಡಿ ಹೊರಹಾಕುವ ಕೆಲಸವನ್ನೇ ಮಾಡಬೇಕು. ನಿಧಾನಿಸಿ ಅಂತ ಕುಳಿತರೆ ಕಲ್ಲಾಗಿ ಹೋಗೋದು ನಿನ್ನ ತಲೆ. ಆ ತಲೆಗೆ ಬೆಲೆ ಸಿಗಬೇಕಾದ್ರೆ ಯಾವತ್ತಿದ್ರೂ ನೀವೇ ಕಾರಣ ಅಲ್ವೇ? ಅದು ಅಲ್ಲದೆ ನಿಧಾನವಾಗಿ ಕೆಲಸವನ್ನು ಮಾಡಬೇಕು. ಯಾಕೆಂದ್ರೆ ಅವಸರವೇ ಅಪಘಾತಕ್ಕೆ ಕಾರಣ ಎಂಬ ನಿಯಮ ಕೇಳಿಲ್ವೇ ನೀವು? ಈ ನರೇಂದ್ರ ನಿನ್ನ ಬಳ್ಳಿ ಇರುವಾಗ ನೀ ಯಾವುದಕ್ಕೂ ಭಯಪಡಬೇಡ. ನಾ ಹೇಳದ ಕೆಲಸ ಸಕ್ಸಸ್ ಆಯ್ತು. ಆದ್ರೆ ನೋಂದಣಿ ಮಾಡುವ ಅಧಿಕಾರಿಗಳು 2 ದಿವಸದ ಮಟ್ಟಿಗೆ ರಜದ ಮೇಲೆ ಹೋಗಿದ್ದಾರೆ. ಅವರು ಬಂದ ನಂತರ ಖಂಡಿತವಾಗ್ಲೂ ನಿಮ್ಮ ಕೆಲಸ ಮಾಡ್ತೀನಿ. ನೆಚ್ಚಿದೆ ರಾಣಿ ನಿನ್ನ ನಿಚ್ಚಳವಾದ ಮಾತಿಗೆ. ನಿನ್ನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಆವಾಗಲೇ ನನ್ನ ಹೆಸರಿಗೆ ಮಾಡು. ಆದರೆ ನಮ್ಮ ಮಿಲನ ಯಾವಾಗ ಅಂತೀಯ? ಹೌದು ಪ್ರಿಯತಮೆ, ನಿನ್ನ ನೆನಪಾದರೆ ನನ್ನ ಮನಸ್ಸಿಗೆ ಕಡವೇನೇ ಇಲ್ಲದಂತಾಗುತ್ತದೆ.
ಹಿಡಿದು ನಾನಿಲ್ಲದ ಸಮಯ ಸಾಧಿಸಿ ಗಂಡನ ಕಣ್ಣರಿಚಿ ಇಂಥವನ ಸಂಘ ಬಯಸಿದ ಪಂಚರಂಗಿ. ನಿಲ್ಲು, ನಂದು ಯಾವತ್ತಿದ್ರು ಒಂದೇ ಮಾತು ಅಂತ ನಿಮ್ಗೆ ಯಾವತ್ತೇ ಹೇಳಿಲ್ವಿ ನಾನು? ಬಾಯಿ ಮುಚ್ಚು ನಿರ್ಲಜ್ಜ ಹೆಣ್ಣೆ, ಮತ್ತಿಗೆಟ್ಟ ಮಾಲಿನಿ ನೀನಾದರೂ ಬ್ರಹ್ಮಾಂಡ ತೂಗಿದ ಹೆಣ್ಣೆ. ನೀನೇ ಬೇಕೆಂದು 4 ಮಂದಿ ಹಿರಿಯರ ಮಾತು ಕೇಳಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ರೆ ಇದನ್ನು ಸಾಧಿಸಿದ್ಯಾ ಜಾರಿಣಿ? ಜಾರಿಣಿ ಅಂತ ತಿಳಿದುಕೊಂಡು ಜರಿದು ಮಾತನಾಡಬೇಡುವ ಮೂಢ. ಹೆಣ್ಣನ್ನಾಳುವ ಇಂಥ ಭರತ ಖಂಡದಲ್ಲಿ ನಿನ್ನಂತ ಗಂಡನ್ನಾಳುವ ನನ್ನಂತ ಹೆಣ್ಣು ಇದ್ದಾಳೆ ಎಂಬುದು ಈ ಸಮಾಜಕ್ಕೆ ತಿಳಿಲಿ. ಇವನು ಭರ್ಜರಿ ಬೇಟೆಗಾರ. ಈ ಸರೋಜಳನ್ನು ಸರ್ಜರಿ ಮಾಡುತ್ತೇನೆ ಅಂತ ತಿಳಿದುಕೊಂಡು ಬಂದ್ರೆ ಇವನ ಕಡೆಯಿಂದ ನಿನ್ನನ್ನು ಬೇಟೆ ಆಡಿಸ್ಬೇಕಾಗತ್ತೆ. ಹುಸ, ಇವನೇ ನಾಡಿನ ಬೇಟೆಗಾರ. ಲೇ ಹಲ್ಕಾಲನ ಮಗನೇ, ಎಷ್ಟು ಮಂದಿ ಮನೆ ಮರಿದು ಹೆಣ್ಣು ಮಕ್ಕಳನ್ನು ಮನೆ ಕಳಿಸಿದೀಯ? ನಾಲೈಕ ರಕ್ತ ಕುಡಿಲಾರ್ದ ರಕ್ತ ಸಿದ್ದರಾಮ, ನೀನು ನನ್ನ ರಕ್ತ ಕೊಡಬೇಕೆಂದು ಕಾತರಿಸಿ ಬಂದರೆ ಖತಮ್ ವಾಜ್ನಲ್ಲಿ ನಿನ್ನ ದಿನ ನಿಗದಿ ಎಂಬುದನ್ನು ಬರೆದುಕೋ. ಹಣೆ ಬರವನ್ನೇ ಬದಲಾಯಿಸಬಹುದೇ? ಇದು ಹೆಡೆ ಎತ್ತಿದ ಘಟ ಸರ್ಪ ಒಂದು ಸಲ ಪುಷ್ಪರೆ ಹೋಗುವುದು ನಿನ್ನ ಶರೀರ. ಏ ನರೇಂದ್ರ, ಅಂದು ನೀನು ಮಾಡಿದ ನೆನಪನ್ನು ನೆನೆಸಿಕೊಂಡ್ರೆ ಪುಟ ಪುಟಿದು ಹೇಳುತ್ತದೆ ಜೋಳಗ್ನಿ ಶೇಡು. ಆ ನಿಂತ ಸ್ಥಳವೇ ರುದ್ರಮಯವಾಗಬೇಕಾಗಿತ್ತು. ನನಗೆ ಎಚ್ಚರ. ಏ ಸಿದ್ದರಾಮ, ನನಗೆ ಎಚ್ಚರ ಹೇಳುವ ಮುನ್ನ ನಿನ್ನ ಕೆಚ್ಚದೆ ಉಳಿಸಿಕೊಂಡು ನೀನೆಲ್ಲಿರುವೆ ಎಂದು ಎಚ್ಚರದಿಂದ ಮಾತನಾಡು. ಇಲ್ಲದಿದ್ದರೆ ನಿನ್ನ ಕತ್ತಿಗೆ ಕೈ ಹಾಕಿ ಎಳೆದುತ್ತಾ ಇರಬೇಕಾಗಿತ್ತು. ಎಚ್ಚರ. ಬಚ್ಚು, ನನ್ನ ಮನೆಗೆ ಬಂದು ನನ್ನ ಸಂಸಾರದಲ್ಲಿ ವಿಷಯ ಹಿಂಡಿ ನನಗೆ ಎದುರು ಮಾತನಾಡುತ್ತೀಯಾ? ಬಚ್ಚ, ನಿನ್ನ ಸಿದ್ಧ ಒಂದು ಸಲ ಹೊತ್ತು ನಿತ್ತರೆ ನಿನ್ನ ಜಿರಿರಾಮರೆ ಆಚೆ ಹೋಗುವುದು ಎಚ್ಚರ. ಬಾರಲೇ ಮುಂದೆ ನಿಲ್ಲು, ಅದು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮೊದಲು ನಿನ್ನ ಪ್ರಾಣವನ್ನು ಉಳಿಸಿಕೊಂಡು ಈ ಮನೆಯಿಂದ ಹೋಗು, ಇಲ್ಲವಾದ್ರೆ ಪರಿಸ್ಥಿತಿ ಬೇರೆ ಆಗತ್ತೆ. ಮೊದಲು ಮನೆ ಜಾಗ ಖಾಲಿ ಮಾಡು. ಇಲ್ಲಿಂದ ಏನಂದಲೇ, ಇದೇ ಮನೆಯಲ್ಲಿ ಹುಟ್ಟಿ ನನ್ನ ಗಂಡನಿಗೆ ನಿನ್ನ ಗಂಡನದು ಮನೆ ಖಾಲಿ ಮಾಡಬೇಕಾ? ಹಲಸು ಹೆಣ್ಣೆ, ನೀನು ನಾನು ಕಟ್ಟಿದ ತಾಳಿಯನ್ನು ಬಿಚ್ಚಿ ಕಟ್ಟು ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ದರೆ ನಿನ್ನನ್ನು ತಲೆಬೋಳಿಸಿ ಕಟ್ಟೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಬೇಕಾಗಿತ್ತು. ಎಚ್ಚರ. ಎಲ್ಲಿದೆಯೋ ನಿನ್ನ ಮನೆ ಎಂದು ನಿನ್ನೆ ರಾತ್ರಿ ನೀನು ನನ್ನ ಮೊಹಪಾಸದಲ್ಲಿ ಸಿಲುಕಿದೆಯೋ ಅವತ್ತೇ ನಿನ್ನ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಮಾಡಿಕೊಂಡದ್ದಾಗಿದೆ. ಬಾಯಿ ಮುಚ್ಚಿಕೊಂಡು ಮನೆಯಿಂದ ಹೊರಟು ಹೋಗು. ಏನೇ ಅಮ್ಮಾರಿ, ಅಪ್ಪನ ಕೈ ಹಿಡಿದ ನನಗೆ ತಾಯಿಯ ಸ್ಥಾನ ಕೊಟ್ಟುವರೆಗೂ ಸುಮ್ಮನಾದರೆ ತಾಳಿ ಕಟ್ಟಿದ ಗಂಡನಿಗೆ ಸಿಕ್ಕಂತೆ ಮಾತನಾಡುತ್ತೀಯ. ಹೇಸೆ ಹೆಣ್ಣೆ, ನಮ್ಮ ತಂದೆ ಅಂದರೆ ಯಾರಂತ ತಿಳಿದುಕೊಂಡಿದೀಯ? ಮಹಾರಾಷ್ಟ್ರದ ಬಡವರನ್ನೇ ನಲಿದವರನ್ನಾಗಿ ಮಾಡಿದ ಶ್ರೀಮಂತ ಜಮೀನ್ದಾರ್ ಧರ್ಮವಂತ ರೈತರ ಮಗ. ಅಂತವನಿಗೆ ನೀನು ಸೂಳೆಯಾಗಿ ಬಂದು ಸಿಕ್ಕಂತೆ ಮಾತನಾಡಿದರೆ ನಿಮ್ಮನ್ನೀಗಲೇ ಕಡಿದು ಹಾಕಿ ಬಿಟ್ಟೆವು. ಆದರೆ ಅದಕ್ಕೂ ಕಾಲ ಕುಡಿ ಸಮಯ ಬರಬೇಕು ಅಂತ ಸುಮ್ಮನಾಗುತ್ತೇವು. ಏನೋ ಮುಟ್ಟಾಳ, ನಿಮ್ಮಪ್ಪ ಕಟ್ಟಿದ ತಾಳಿ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದೀಯಾ? ತೆಗೆದುಕೊಡು, ಹೋಳು ತೋಳಿ ಇದನ್ನು ಇಟ್ಟುಕೊಂಡು ತಂದೆ ಮಗ ಇಬ್ರು ಸೇರಿ ಮನೆ ಬಿಟ್ಟು ಹೊರಟು ಹೋಗಿ. ಅಪ್ಪ, ಇದಕ್ಕೆ ಯಾಕೆ ನೀವು ಹೆದರಿ ಮೂಕನಾಗಿ ನಿಲ್ಲುತ್ತೀರಿ?
ವಿಧಿ ಲಿಖಿತವನ್ನು ಭಯ ಉಂಟೆ. ದೇವರು ನಮಗೆ 2 ಬಲವಾದ ರಟ್ಟೆ ಕೊಟ್ಟಿರುವಾಗ ಈ ಆಸ್ತಿಗೇಕೆ ನೀವು ಚಿಂತಿಸುವಿ? ಬಿಚ್ಚಿದ ತಾಳಿ ಬಚ್ಚಿಟ್ಟಕ್ಕೆ ನಡೆ ಹೋಗೋಣ. ಈ ಹೇಸಿ ಹೆಣ್ಣಿನ ಮಾತು ಕೇಳಿ ಕೊಡಬಾರದು ಕಷ್ಟ ಕೊಟ್ಟನಪ್ಪ, ನಿಮಗೆ ಕೊಡಬಾರದು ಕಷ್ಟ ಕೊಟ್ಟೆ. ಕುಮಾರ, ನನ್ನ ತಮ್ಮನನ್ನು ಮನೆಯಿಂದ ಹೊರ ಹಾಕಿದ್ರಪ್ಪ, ಹೊರ ಹಾಕಿದ್ರೆ. ಪಾಪಿ ನಾನು, ಪಾಪಿಯಪ್ಪ ನಾನು, ಪಾಪಿ ಕ್ಷಮಿಸು ನನ್ನನ್ನು ಕುಮಾರ. ಕಟುಕರ ಮುಂದೆ ಕರುಣೆ ತೋರಿ ಹಿಂಗೆಲ್ಲ ಕಣ್ಣೀರು ಹಾಕಬಾರ್ದಪ್ಪ. ಯಾವುದಕ್ಕೂ ಧೈರ್ಯ ಮಾಡಬೇಕು. ಧೈರ್ಯವೇ ಸರ್ವತ್ರ ಸಾಧನ ಅಂತ ಹೇಳ್ತಾರೆ. ಬಾರದು ಬಪ್ಪದು ತಪ್ಪದು. ಕುಮಾರ, ಯಾಕಪ್ಪ? ಶ್ರೀರಾಮ ಅವತಾರವೇ ನಿಮಗಿಂದೋಗಿದೆ. ಹನುಮ ಶಕ್ತಿ ಚಿಕ್ಕಪ್ಪನಿರುವಾಗ ನಿಮಗಿನ್ನೂ ಭಯದ ಭೀತಿಯೇ? ಅಪ್ಪ, ಚಿಕ್ಕವನಾದರೂ ನಾನು ಈ ಸಮಾಜದ ಇತಿಹಾಸವನ್ನು ಚೆನ್ನಾಗಿ ಓದೇನಿ. ಶ್ರೀಮತಿ ಸರೋಜಾ, ಈ ಹುಡುಗನ ಮಾತನ್ನು ಸ್ವಲ್ಪ ಲಕ್ಷ್ಯದಲ್ಲಿಟ್ಟು ಕೇಳು. ಏನಂದೆ? ಮುಳುಗಿದ ಚಂದಿರ ಮತ್ತೆ ಮೂಡಿ ಬರುವನೆಂದು. ಸರೋಜಾ, ಇಂದು ನಿನ್ನ ತಂದೆಗೆ ಮೋಸ ಮಾಡಿ ಈ ಎಲ್ಲ ಆಸ್ತಿ ಕದ್ದಿರಬೇಕು. ಪರವಾಗಿಲ್ಲ, ದತ್ತು ಮಗನಾಗಿ ಚಿಕ್ಕಪ್ಪನಿಗೆ ಸೇರಬೇಕಿದ್ದ ಆಸ್ತಿಯನ್ನು ಪಡೆದುಕೊಂಡು ಚಕ್ರವರ್ತಿಗಳ ಚಕ್ರವ್ಯೂಹದಲ್ಲಿ ನೆರಳುವ ಇವು ನನ್ನ ತಂದೆ ರೈತ ಹಚ್ಚಿದ ದೀಪವಾಗಿ ಬೆಳೆದಿದ್ದರೆ ನಾವು ಧರ್ಮವಂತ ಧರ್ಮವಂಶದ ಹುಲಿಗಳೇ ಅಲ್ಲ. ಬರ್ತೀವಿ. ಭಲೆ ಭಲೆ ಕುಮಾರ, ಭಲೆ ಮೆಚ್ಚಿದೆ ನಿನ್ನ ಮನಸ್ಸಿಗೆ. ಆದ್ರೆ ನೀನು ಚಿಕ್ಕಪ್ಪ ಎಲ್ಲ ಕಾರ್ಯ ಮಾಡುವವರೆಗೂ ನಾವೇ ನಿದ್ದೆ ಮಾಡ್ತೀವ. ಸರಸ, ಈ ಸಂತೋಷಕ್ಕೆ ಒಂದು ಹಾಡಿ ಚುಂಬನ ಕೊಡ್ತೀಯ? ಬನ್ರಿ, ನಿಮ್ಗೆ ಬಿಸಿ ಬಿಸಿಯಾಗಿ ಹಾಲು ಕೊಡ್ತೀನಿ, ಮೊದಲು ಕುಡಿಯುವ್ರಂತೆ.